ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ನಾನು ಲಾಸ್ಟ್ ವೀಕ್ ನ ಎಪಿಸೋಡ್ ನಲ್ಲಿ ನಿಮ್ಮೆಲ್ಲರ ಹತ್ರ ಹೇಳಿದ್ದೆ, ಸೊ ನೆಕ್ಸ್ಟ್ ವೀಕ್ ಒಂದು ಗುಡ್ ನ್ಯೂಸ್ ಅನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಪ್ರೆಸೆಂಟಿಂಗ್ ಮೈ ಓನ್ ಕ್ಲೋದಿಂಗ್ ಬ್ರ್ಯಾಂಡ್ ಸೋಲ್ಕಾರಿ, ವಿಚ್ ಈಸ್ ಅಥೆಂಟಿಕ್ ಲಖನೌ ಚಿಕನ್ ಕಾರಿ. ಚಿಕನ್ ಕಾರಿ ಅಂತಂದ್ರೆ ಯಾವಾಗ ಮುಘಲ್ ಎಂಪರರ್ಸ್ ನಮ್ಮನ್ನ ಆಳ್ತಾ ಇದ್ರಲ್ಲ, ಆ ಟೈಮಲ್ಲಿ ಪರ್ಷಿಯಾದಿಂದ ಒಂದು ಎಂಬ್ರಾಯ್ಡ್ರಿ ಅನ್ನುವಂಥದ್ದು ಭಾರತಕ್ಕೆ ಬಂದು ಇವತ್ತು ನಮ್ಮ ಒಂದು ಜಿಯೋಗ್ರಫಿಕಲ್ ಐಡೆಂಟಿಟಿ ಟ್ಯಾಗ್ ನ ಜೊತೆಗೆ ನಮ್ಮ ಭಾರತದ ಒಂದು ಎಂಬ್ರಾಯ್ಡ್ರಿ ಸ್ಕಿಲ್ ಇದು. ಇದಕ್ಕೆ ಯಾವ್ದಪ್ಪ GI ಟ್ಯಾಗ್ ಅನ್ನ ಹೊಂದಿರುವಂತಹ ಪ್ರದೇಶ ಅಂತಂದ್ರೆ ಲಖನೌ, ಉತ್ತರ ಪ್ರದೇಶದ ಲಖನೌ. ಅಲ್ಲಿ ಇವತ್ತು ಕೂಡ ಬಹಳಷ್ಟು ಜನ ಆರ್ಟಿಸನ್ಸ್ ಇದ್ದಾರೆ. ಈ ಬಟ್ಟೆಯನ್ನ ನೋಡ್ತಿದ್ದೀರಲ್ವಾ, ಈ ಬಟ್ಟೆಯನ್ನ ಅವರು ಕಡೇ ಪಕ್ಷ 1 ವೀಕ್ ಪ್ರೀತಿಯಿಂದ ಕುತ್ಕೊಂಡು ಅವರ ಸಮಯವನ್ನ ಕೊಟ್ಟು ಇದ್ರ ಮೇಲೆ ಈ ರೀತಿ ನೂಲಿನಿಂದ ಎಂಬ್ರಾಯ್ಡ್ರಿಯನ್ನ ಮಾಡ್ತಾರೆ. ಅಂದ್ರೆ ನಮ್ದೊಂದು ಟೈಮ್ ಇತ್ತು, ಒಂದ್ ಬಟ್ಟೆ ತಗೊಂಡ್ರೆ ಒಂದ್ ಹಬ್ಬಕ್ಕೆ ಕಾದು ಬಟ್ಟೆ ತಗೊಳ್ಳೋದು, ಅಥವಾ ಬರ್ತ್ಡೇಗೆ ಕಾದು ಒಂದ್ ಬಟ್ಟೆಯನ್ನ ತಗೊಂಡಾಗ ಆ ಬಟ್ಟೆ ಹಾಕೊಂಡಿರುವಾಗ ಒಂದು ಖುಷಿ ಇತ್ತಲ್ವಾ. ನಮ್ಗೆ ಇವಾಗ ಅದು ಲ್ಯಾಂಬೋರ್ಗಿನಿ ಕಾರನ್ನ ತಗೊಂಡ್ರು ಆಗ್ತಾ ಇಲ್ಲ. ದಟ್ಸ್ ಬಿಕಾಸ್ ಆಫ್ ಆ ರೆಡಿಮೇಡ್ ಅನ್ನುವಂಥ ಕಾನ್ಸೆಪ್ಟ್ ಇದೆ ಅಲ್ಲ. ಇವತ್ತು ಆರ್ಡರ್ ಮಾಡ್ತೀನಿ, ನಾಳೆ ಬಂದ್ಬಿಡತ್ತೆ. ಸೊ ನನಗೆ ಅದೇ ರೀತಿ ಆಗ್ತಾ ಇದ್ದಿದ್ರಿಂದ ನನಗನ್ನಿಸ್ತು, ಸೊ ನಮ್ಮ ಇಂಡಿಯನ್ ಏನಾದ್ರೂ ಅದ್ರ ಒಳಗಡೆ ಇರಬೇಕು, ಜೊತೆಗೆ ನನಗೆ ಅದು ಲೈಫ್ ಟೈಮ್ಗೆ ಖುಷಿ ಕೊಡುವಂಥದ್ದು ಇರಬೇಕು. ಇಫ್ ಯು ನೋ ಮೀ ಯು ನೋ ಮೀ, ನನಗೆ ಈ ರೀತಿ ಇಯರಿಂಗ್ಸ್ ಇರ್ಬೋದು, ಬಟ್ಟೆ ಹಾಕೊಳ್ಳೋದು, ಟ್ರಾವೆಲ್ ಮಾಡೋದು, ದಿಸ್ ಇಸ್ ಆಲ್ ಮೈ ಏನು ಖುಷಿ ಅಂತ ಹೇಳ್ಬೋದು. ಬದುಕಕ್ಕೆ ಏನ್ ರೀಸನ್ ಅಂತ ಕೇಳಿದ್ರೆ ದಿಸ್ ಇಸ್ ದ ರೀಸನ್. ಸೊ ಹಾಗಾಗಿ ನಂಗೆ ಅನಿಸ್ತು ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ. ನಂಗೆ ಯಾವಾಗ್ಲೂ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಬೇಕು, ಅದನ್ನ ಬೆಳೆಸ್ಬೇಕು, ಹಸಲ್ ಮಾಡಬೇಕು, ಸ್ಕ್ರಾಚ್ ಇಂದ ಶುರು ಮಾಡಬೇಕು, ಎಲ್ಲದ್ರೂ ಸ್ಟ್ರಗಲ್ ನೋಡ್ಬೇಕು. ಆ ಪೇನ್ ಆದ್ಮೇಲೆ ಸಿಗುವಂತಹ ಒಂದು ಖುಷಿ ಇರತ್ತಲ್ವಾ, ಅದು ತುಂಬಾ ಖುಷಿ ಕೊಡುತ್ತೆ ಅನ್ನೋದು ಲಾಸ್ಟ್ 1 year ಇಂದ ಅನಿಸ್ತಾ ಇದೆ, ಇನ್ಕ್ಲೂಡಿಂಗ್ ದಿಸ್ ಚಾನೆಲ್. ಹಾಗಾಗಿ ಇಂಥದ್ದೊಂದು ಮಾಡ್ಬೇಕು ಅಂತ ಆಸೆ ಇತ್ತು. ಐ ಸ್ಟಾರ್ಟೆಡ್. ಲಖನೌದೇ ನಿಮ್ಗೆ ಚಿಕನ್ ಕಾರಿ ವರ್ಕ್ ಅನ್ನೋದು ಸಿಗತ್ತೆ. ಜೊತೆಗೆ ಯಾವ ಬಟ್ಟೆಯನ್ನ ನಾವು ಬಳಸ್ತೀವಿ ಇದೆಲ್ಲವೂ ಕೂಡ ದೇಹಕ್ಕೆ ಒಳ್ಳೆ ರೀತಿಯಲ್ಲಿ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಕಾಟನ್ ಇರಬಹುದು, ಚಂದೇರಿ ಸಿಲ್ಕ್ ಇರಬಹುದು, ಈ ರೀತಿ ಪ್ಯೂರ್ ಜಾರ್ಜೆಟ್ ಇರಬಹುದು. ಇದ್ರ ಜೊತೆಗೆ ಅಷ್ಟು ಲೋಕಲ್ ಆರ್ಟಿಸನ್ಸ್ಗೆ ನಾವು ಹೆಲ್ಪ್ ಮಾಡಿರುವಂತಹ ಒಂದು ಖುಷಿ ಅನ್ನೋದು ಕೂಡ ಇರುತ್ತೆ, ಒಂದು ಇಂಡಿಯನ್ನೆಸ್ ಅನ್ನೋದಿರುತ್ತೆ. ಜೊತೆಗೆ ಗ್ಲೋಬಲಿ ಇಂಥ ಒಂದು ನಮ್ಮದೇ ಆಗಿರುವಂತಹ ರೆಕಗ್ನಿಷನ್ ಅನ್ನುವಂಥದ್ದು ಸಿಗುವಂತಹ ಚಾನ್ಸ್ ಕೂಡ ಮುಂದೆ ಬರಬಹುದು. ಹಾಗಾಗಿ ಯಾರ್ಯಾರಿಗೆ ಇಂಥ ಬಟ್ಟೆ, ಇದು ಏಸ್ಥೆಟಿಕ್ ಕೂಡ, ನಿಮಗೆ ಆಫೀಸ್ ವೇರ್ ಅಂತಂದ್ರೆ ಆಫೀಸ್ ವೇರ್, ನೀವು ಇತ್ತೀಚಿನ ದಿನದಲ್ಲಿ ನೀವು ನೋಡಿದ್ರಿ ಅಂತಂದ್ರೆ ಏರ್ಪೋರ್ಟ್ ಲುಕ್ ಅಂತ ಹೇಳ್ತಾರಲ್ವಾ, ಬಾಲಿವುಡ್ ಅಲ್ಲಿ ಎಸ್ಪೆಷಲಿ ಇರೋದು. ಸೊ ಬಹಳಷ್ಟು ಜನ ಈ ತರದ ಕುರ್ತಿಯನ್ನ ಹಾಕೊಂಡು ಓಡಾಡೋದನ್ನ ಫ್ಯಾಷನ್ ಮಾಡ್ಕೊಂಡಿದ್ದಾರೆ, ವಿಚ್ ಇಸ್ ನೈಸ್. ಯಾಕೆಂತಂದ್ರೆ ಲೋಕಲ್ ಆರ್ಟಿಸನ್ಸ್ಗೆ ಆ ದುಡ್ಡು ಹೋಗುತ್ತೆ. ಎಟ್ ದ ಸೇಮ್ ಟೈಮ್ ನಮ್ದೊಂದು ಕಲ್ಚರ್ ಇದೆ ಅಲ್ವಾ, ಆ ಕಲ್ಚರನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಮೇಕ್ ಇನ್ ಇಂಡಿಯಾ ಅನ್ನುವಂಥದ್ದು ಏನಿದೆ. ಸೊ ಐ ಥಾಟ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ. ಹಾಗಾಗಿ ಯಾರಿಗೆಲ್ಲ ನಾನು ಹಾಕೊಳ್ಳುವಂತಹ ಬಟ್ಟೆ ದಯವಿಟ್ಟು ಲಿಂಕ್ ಕೊಡಿ ಅಂತ ಕೇಳ್ತಿರ್ತೀರಾ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ನಲ್ಲಿ ನನ್ಗೆ ಎಷ್ಟು DMs ಬರುತ್ತೆ ಅಂತಂದ್ರೆ, ನಿಮ್ ಬಟ್ಟೆ ಲಿಂಕ್ ಕೊಡಿ, ಬಟ್ಟೆ ಲಿಂಕ್ ಕೊಡಿ. ಇನ್ಮೇಲೆ ಬಟ್ಟೆ ಲಿಂಕ್ ಅಲ್ಲ, ನನ್ನ ಸೋಲ್ಕಾರಿ ಚಿಕನ್ ಕಾರಿಯ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಅನ್ನೇ ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದರಲ್ಲಿ ಬೆಸ್ಟ್ ಆಪ್ಷನ್ ಏನು ಅಂತಂದ್ರೆ, ನೀವು ಯಾವ ಬಟ್ಟೆ ಅನ್ನೋದನ್ನ ನೀವೇ ಚೂಸ್ ಮಾಡಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ವೈಟ್ ಕಲರ್ ಅಲ್ಲಿ ಮಾಡಿರ್ತಾರೆ, ಆ ವೈಟ್ ಕಲರ್ ಅನ್ನ ನೀವು ಡೈ ನಿಮ್ಗೆ ಬೇಕಾಗಿರೋದು, ಇದು ಪಿಂಕ್ ಬೇಕಾ, ಯೆಲ್ಲೋ ಬೇಕಾ, ಇಲ್ಲ ನಿಮಗ್ ಬೇಕಾಗಿರೋ ಶೇಡ್, ಅದರಲ್ಲಿ 100 ಸಾವಿರಾರು ಶೇಡ್ ಅನ್ನ ನೀವು ಚೂಸ್ ಮಾಡಬಹುದು. ಹಾಗಾಗಿ ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಸೋಲ್ಕಾರಿ ಚಿಕನ್ ಕಾರಿ ಅನ್ನುವಂತಹ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ, ಅಲ್ಲಿ ನಾವು ಬ್ರ್ಯಾಂಡಿಂಗ್ ಅನ್ನ ಮಾಡ್ತಾ ಇದೀವಿ. ಜೊತೆಗೆ ಯಾರಿಗೆ ಇಷ್ಟ ಇದೆ ನೀವು ಪರ್ಚೇಸ್ ಮಾಡಬಹುದು. ಇದನ್ನ ಈ ಒಂದು ಗುಡ್ ನ್ಯೂಸ್ ಅನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ಬೇಕು ಅಂತ ಇತ್ತು. ದಯವಿಟ್ಟು ಸಪೋರ್ಟ್ ಮಾಡಿ. ಈ ಚಾನೆಲ್ಗೆ ಹೇಗೆ ಸಪೋರ್ಟ್ ಮಾಡಿದಿರಾ ಹಾಗೆ ಈ ಒಂದು ಬ್ರ್ಯಾಂಡ್ ಅನ್ನ ಬೆಳೆಸುವಲ್ಲಿ ಕೂಡ ದಯವಿಟ್ಟು ಸಹಾಯ ಮಾಡಿ. ಕೇವಲ ನನಗೆ ಸಹಾಯ ಅಂತಲ್ಲ, ಆ ಸಹಾಯ ಅನ್ನುವಂಥದ್ದು ಇದನ್ನೇ ನಂಬ್ಕೊಂಡು ಬರ್ತಾ ಇರುವಂತಹ ಎಷ್ಟೋ ಜನ ನಮ್ಮ ಭಾರತೀಯ ಕಲಾಕಾರರು ಅಂತ ಇರ್ತಾರಲ್ವಾ, ಅಂಥವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಡ್ತಾ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತೀನಿ. ಅಂದ್ರೆ ದಿಸ್ ಸ್ಟೋರಿ ಬ್ಲೂ ಮೈ ಮೈಂಡ್ ಆಲ್ಸೋ. ನಮ್ಮ ಸನಾತನ ಧರ್ಮದಲ್ಲಿ ಯಾವತ್ತೂ ಕೂಡ ಯಾವುದೇ ಮಾತನಾಡಿದ್ರು ಕೂಡ ನಾವು ಪುನರ್ಜನ್ಮ ಅನ್ನುವಂಥದ್ದು ಬರುತ್ತೆ, ಅವತಾರ ಅನ್ನುವಂಥದ್ದು ಬರುತ್ತೆ. ಫಾರ್ ಎಕ್ಸಾಂಪಲ್ ವಿಷ್ಣುವಿನ ದಶಾವತಾರ ಅಂದ ತಕ್ಷಣ ಬಹಳಷ್ಟು ಜನ ನಗ್ತಾರೆ. ಹುಟ್ಟೋದೊಂದ್ಸತಿ, ನಾವು ಸಾಯೋದೊಂದ್ಸತಿ, ಮತ್ತೆ ಪುನರ್ಜನ್ಮ ಅಲ್ಲ ಅಂತ ಏನು ಇಲ್ಲ ಅಂತ ಕೆಲವೊಂದಷ್ಟು ರಿಲಿಜನ್ಸ್ ನಮ್ಮನ್ನ ಆಡ್ಕೊಳ್ಳೋರು ಇದ್ದಾರೆ. ಆದ್ರೆ ಇವತ್ತು ನಾನು ಹೇಳುವಂತಹ ಸ್ಟೋರಿ ಅನ್ನುವಂಥದ್ದು ಇದು ಯಾವುದೇ ಕಟ್ಟು ಕತೆ ಅಲ್ಲ, ಅಥವಾ ನಂಗೇನೋ ನನ್ನ ತಲೆಯಲ್ಲಿ ಬಂತು ಈ ಐಡಿಯಾ ಇದನ್ನ ಹೇಳ್ಬಿಡ್ತೀನಿ, ಸನಾತನ ಧರ್ಮ ಹೇಳೋದೆಲ್ಲ ಸತ್ಯ, ವಿ ಆರ್ ದ ಓನ್ಲಿ ಗ್ರೇಟೆಸ್ಟ್ ಥಿಂಗ್ ಅನ್ನೋದನ್ನ ಹೇಳೋಕೋಸ್ಕರ ಹೇಳ್ತಾ ಇದ್ದೀನಿ. ದಿಸ್ ಇಸ್ ರೆಕಾರ್ಡೆಡ್
ದಿಸ್ ಇಸ್ ಪ್ರಿಟಿ ವೆಲ್ ರೆಕಾರ್ಡೆಡ್ ಇನ್ ಅವರ್ ಹಿಸ್ಟ್ರಿ. ನಮ್ಮ ದೇಶದಲ್ಲೇ ನಡೆದಿರೋದು, ಆ ದೇಶದಲ್ಲಿ ನಡೆದಿರುವಂತಹ ಕಥೆಯನ್ನ ಪ್ರಪಂಚದಾದ್ಯಂತ ಇರುವಂತಹ ರಿಸರ್ಚರ್ಸ್, ಪ್ಯಾರಾಸೈಕಾಲಜಿಸ್ಟ್, ಸೈಕಾಲಜಿಸ್ಟ್ ಬೆರಗಾಗಿ ಕೇಳಿಸ್ಕೊಂಡು ರೆಕಾರ್ಡ್ ಮಾಡಿರುವಂತಹ ಒಂದು ಕತೆ, ಶಾಂತಾದೇವಿಯ ಕತೆ. ಏನ್ ಕತೆ ಅಂತಂದ್ರೆ, ಇದು ಪೂರ್ತಿ ಇವತ್ತಿನ ಕಥೆ ಅನ್ನುವಂಥದ್ದು ಲಿಟ್ರಲಿ ಕಥೆನೇ. ಕೇಳಿಸ್ಕೊಳ್ತಾ ಹೋಗಿ, ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ ಏನೇನ್ ಹೇಳ್ತಾ ಇದ್ದೀನಿ ಆ ಕಾಲಘಟ್ಟವನ್ನ, ಆ ಒಂದು ಸಿಚುವೇಶನ್ ಅನ್ನ ನಿಮ್ಮ ಮೈಂಡ್ ಅಲ್ಲಿ ಇಮ್ಯಾಜಿನೇಷನ್ ಪವರ್ ಅಲ್ಲಿ ರೀಕ್ರಿಯೇಟ್ ಮಾಡ್ಕೊಳ್ತಾ ಹೋಗಿ. ಆವಾಗ ಈ ಕಥೆ ಕೇಳೋದ್ರ ಮಜಾ ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ. ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ನಾವೆಲ್ಲರೂ ಕೂಡ ಆಯ್ತಾ, ಈ ಸ್ಟೋರಿ ಟೆಲ್ಲಿಂಗ್ ಪವರ್ ಅನ್ನುವಂಥದ್ದು ಏನಿದೆ ಅಲ್ಲ, ನಮ್ಮ ಬ್ರೈನ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ. ಡಿಸೆಂಬರ್ 11, 1926 ದೆಹಲಿ, ಒಂದು ಮಗು ಹುಟ್ಟುತ್ತೆ. ಆ ಮಗು ಹೆಣ್ಮಗು, ಹುಟ್ಟು ಆಲ್ಮೋಸ್ಟ್ 3-3.5 ವರ್ಷ ಮಾತೆ ಆಡೋದಿಲ್ಲ. ಏನಪ್ಪಾ ಇವಳಿಗೆ ಬಾಯಿದೆ ಅಂದ್ರೆ ಅಳುತ್ತೆ, ಎಲ್ಲ ಮಾಡುತ್ತೆ, ಬಟ್ ಇಂಟರಾಕ್ಷನ್ ಪವರ್ ಅನ್ನೋದು ಒಂದಿರತ್ತಲ್ವಾ, ಅದಿರೋದಿಲ್ಲ. ತಂದೆ ತಾಯಿಗೂ ಸ್ವಲ್ಪ ಗಾಬರಿ ಆಗುತ್ತೆ, ಯಾಕೆ ಮಾತಾಡ್ತಿಲ್ಲ. ಸಾಮಾನ್ಯವಾಗಿ 2-3 ವರ್ಷ ಆದ್ಮೇಲೆ ಮಕ್ಕಳು ತುಂಟಾಟ ಮಾಡೋಕ್ ಶುರು ಮಾಡ್ತವೆ, ಕಿರ್ಚೋದು, ಗಲಾಟೆ ಮಾಡೋದು ಎಲ್ಲ ಶುರು ಮಾಡ್ತವೆ. ಆದ್ರೆ ಈ ಮಗು ಹಾಗಿರ್ಲಿಲ್ಲ. ಆದ್ರೆ 4ರ ಪ್ರಾಯಕ್ಕೆ ಬರ್ತಾ ಇದ್ದ ಹಾಗೆ ಅವಳು ಕೆಲವೊಂದಷ್ಟು ಅನ್ಯೂಶುವಲ್ ಥಿಂಗ್ಸ್ ಅನ್ನ ಹೇಳೋಕ್ ಶುರು ಮಾಡ್ತಾಳೆ. ನಾನು ಮಥುರಾದಲ್ಲಿ ಇರ್ಬೇಕಾಗಿರೋಳು, ನನ್ನ ಹಿಂದಿನ ಜನ್ಮದಲ್ಲಿ ನನ್ನ ಗಂಡ ಇವನು, ನಂಗೆ ಮಗು ಇದೆ, ಒಂದು 10 ವರ್ಷದ ಮಗು ಇದೆ, ನಾನು ಮಗು ಡೆಲಿವರಿ ಆಗಿರೋ ಟೈಮಲ್ಲಿ ಸತ್ ಹೋಗಿದ್ದೀನಿ. ಹಿಂಗಿದ್ದಲ್ಲ 4 ವರ್ಷದ ಮಕ್ಕಳ ಬಾಯಲ್ಲಿ ಬರುವಂತಹ ಮಾತಲ್ಲ. ಬಟ್ ಇವರೆಲ್ಲ ತಂದೆ ತಾಯಿ ಅನ್ಕೊಳ್ತಾರೆ, ಇಷ್ಟು ವರ್ಷ ಮಾತಾಡಿಲ್ಲ, ಆ ಕಾರಣಕ್ಕೋಸ್ಕರ ಏನೇನೋ ಮಾತಾಡ್ತಿದ್ದಾಳೆ ಅಂದ್ಬಿಟ್ಟು ಅವಳು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಇಗ್ನೋರ್ ಮಾಡ್ತಿರ್ತಾರೆ. ಆದ್ರೆ ಆ ಮಗು ದಿನ ಕಳೆದ ಹಾಗೆ ಹಂಗಿದ್ದೇ ರಿಲೆವೆಂಟ್ ಸ್ಟೋರೀಸ್ ಅನ್ನ ಹೇಳಕ್ ಶುರು ಮಾಡ್ತಾಳೆ. ಫಾರ್ ಎಕ್ಸಾಂಪಲ್, ಅವ್ರಿಗೆ ಯಾರಾದ್ರೂ ಊಟ ಮಾಡಿಸ್ತಾ ಇದ್ರೆ, ನಂಗೆ ನನ್ನ ಹಿಂದಿನ ಜನ್ಮದಲ್ಲಿ ಇದು ಪ್ರೀತಿಯಾಗಿತ್ತು, ನನ್ಗೆ ನಮ್ಮ ಅತ್ತೆ ಇದನ್ನ ಮಾಡ್ಕೊಡ್ತಾ ಇದ್ಲು, ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಇದೆಲ್ಲದನ್ನ ತಿಂದಿದ್ದೆ, ಹಿಂಗಿದ್ದೆಲ್ಲ ಸ್ಟೇಟ್ಮೆಂಟ್ ಕೊಡಕ್ ಶುರು ಮಾಡ್ತಾಳೆ. ಸ್ನಾನ ಮಾಡಿಸ್ತಾ ಇದ್ರೆ ಸ್ನಾನದ ಬಗ್ಗೆ, ಅವಳಿಗೆ ಬಟ್ಟೆ ತೋಡಿಸ್ತಾ ಇದ್ರೆ ಬಟ್ಟೆ ರಿಲೇಟೆಡ್ ಆಗಿ, ಹಿಂಗಿದ್ದೆಲ್ಲ ಮಾತಾಡ್ತಾ ಹೋದಾಗ ಮನೇಲಿರೋರ್ಗೂ ಒಂದ್ಸತಿ ಇಷ್ಟು ಡೀಟೇಲ್ ಆಗಿ ಒಂದು 4-5 ವರ್ಷದ ಮಗು ಮಾತಾಡ್ತಾ ಇದೆ ಅಂತಂದ್ರೆ ಇದು ಏನೋ ಏನೋ ಸಮಸ್ಯೆ ಇರಬೇಕು ಅವಳಿಗೆ ಅಂತ ಮಾಡ್ತಾರೆ. ಹಾಗೆ ಅವಳನ್ನ ಸ್ಕೂಲಿಗೆ ಹಚ್ತಾರಲ್ಲ, 5 years ಆದ್ಮೇಲೆ ಸ್ಕೂಲಿಗೆ ಹಚ್ಚಿದ ತಕ್ಷಣ ಅಲ್ಲಿ ಒಬ್ರು ಹೆಡ್ ಮಾಸ್ಟರ್ ಇರ್ತಾರೆ. ಆ ಹೆಡ್ ಮಾಸ್ಟರ್ಗೆ ಇವಳು ಮಾತಾಡೋ ಮಾತಲ್ಲ, ಬಹುಶಃ ಇದು ಪುನರ್ಜನ್ಮದ ಕಥೆಯನ್ನ ಹೇಳ್ತಿದ್ದಾಳೇನೋ ಇವಳು ಅಂತ ಅವ್ರಿಗೊಂದು ಸಂದೇಹ ಬರುತ್ತೆ. ಅವ್ರು ಆಮೇಲೆ ಹೇಳ್ತಾರೆ, ನೀವು ಈ ಮಗು ಮಾತಾಡ್ತಾ ಇರೋದನ್ನ ಕ್ಯೂರಿಯಾಸಿಟಿಗೆ ಅಂತ ಆದ್ರೂ ವೆರಿಫೈ ಮಾಡ್ಲೇಬೇಕು. ಅವಳು ಹೇಳೋದೇನು ಅಂತಂದ್ರೆ, ನನ್ನ ಮನೆ ಇರೋದು ಇಲ್ಲಿಂದ 160 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಮಥುರಾ. ಆ ಮಥುರಾದಲ್ಲಿ ನನ್ನ ಗಂಡ ಇವತ್ತು ಇದ್ದಾನೆ. ಅವನದೊಂದು ಬಟ್ಟೆ ಅಂಗಡಿ ಇದೆ. ಆ ಬಟ್ಟೆ ಅಂಗಡಿ ಎಲ್ಲಿದೆ ಅಂತಂದ್ರೆ ದ್ವಾರಕಾಧೀಶ ಟೆಂಪಲ್ ನ ಎಕ್ಸಾಕ್ಟ್ಲಿ ಅಪೋಸಿಟ್ ಆ ಟೆಂಪಲ್ ಇದೆ. ಅವನ ಹೆಸರು ಕೇದಾರ್ನಾಥ್ ಅಂತ. ನನ್ಗೊಬ್ಬ ಪುಟಾಣಿ ಮಗ ಇದ್ದಾನೆ. ಅವ್ರೆಲ್ರನ್ನ ನಾನು ನೋಡ್ಬೇಕು ಅಂತ ಅನಿಸ್ತಾ ಇದೆ ನನ್ಗೆ. ಹಿಂಗಿದೆಲ್ಲ ಮಾತಾಡಿದಾಗ ಆ ಹೆಡ್ ಮಾಸ್ಟರ್ ಒಂದ್ಸತಿ ನೋಡ್ಬಿಡೋಣ, ಕ್ಯೂರಿಯಾಸಿಟಿಯನ್ನ ಸರ್ವ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅವರಿಗೆ ಆಶ್ಚರ್ಯದ ಜೊತೆ ಆ ಮನೆಯವರು ಶಾಕ್ ಆಗ್ಬಿಡ್ತಾರೆ. ಯಾಕೆಂತಂದ್ರೆ ಒಬ್ಳು 4-5 ವರ್ಷದ ಹುಡುಗಿ ಹಿಂಗೆ ಸ್ಟೇಟ್ಮೆಂಟ್ ಕೊಡ್ತಾಳೆ, ನಾನಿನ್ ಹೆಂಡತಿ ಅಂತ ಹೇಳ್ತಾಳೆ. ಜೊತೆಗೆ ಅವಳು ಒಂದು ಸ್ಟೇಟ್ಮೆಂಟ್ ಅನ್ನ ತುಂಬಾ ಸ್ಪೆಸಿಫೈ ಮಾಡಿ ಹೇಳ್ತಾಳೆ, ನನ್ನನ್ನ ಚೌಬೇಯಿನ್ ಅಂತ ಹೇಳ್ತಾ ಇದ್ರು. ಚೌಬೇಯಿನ್ ಅಂತಂದ್ರೆ ಚೌಬೇಯ ಹೆಂಡತಿ. ಈಗ ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಗಂಡನ ಸರ್ ನೇಮ್ ಹೆಗಡೆ ಅಂತ ಇತ್ತು ಅಂತಂದ್ರೆ ಹೆಗಡ್ತೇರು ಅಂತ ಕರೀತಾರೆ ನಮ್ಮೂರ್ ಕಡೆ. ಸೊ ಆ ಥರದ್ದೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ ಗಂಡ ಕೂಡ ಶಾಕ್ ಆಗ್ತಾನೆ. ಜೊತೆಗೆ ಈಗ ಏನೋ ಒಂದ್ ಎಲ್ಲೋ ಕತೆ ಕೇಳ್ಕೊಂಡಿದ್ಲು, ಯಾವ್ದೋ ಕಥೆಯಿಂದ ಇನ್ಸ್ಪೈರ್ ಆಗಿ ಹಿಂಗಿದ್ದೆಲ್ಲ ಸ್ಟೋರಿಯನ್ನ ಕಟ್ಟಿ ಹೇಳ್ತಿದ್ದಾಳೆ ಅಂತಾನೆ ಅನ್ಕೋಬಿಡೋಣ ಅಂತ ಅನ್ಕೊಂಡ್ರೆ, ಅವಳ ಗಂಡ ಹೆಂಗಿದ್ದಾನೆ ಅನ್ನೋದನ್ನ 3 ಸ್ಪೆಷಲ್ ಫೀಚರ್ಸ್ ಅನ್ನ ಹೇಳ್ತಾಳೆ. ನೋಡೋಕೆ ಫೇರ್ ಆಗಿದ್ದಾನೆ ನನ್ ಗಂಡ, ಅವನ ಎಡಗೆನ್ನೆಯ ಮೇಲೆ ಒಂದು ಮಾರ್ಕ್ ಇದೆ, ಅವನು ಚಸ್ಮಾ ಹಾಕೋತಾನೆ, ಹಿಂಗಿದ್ದೆಲ್ಲ ಹೇಳ್ತಾಳೆ. ಆವಾಗ ಹೆಡ್ ಮಾಸ್ಟರ್ಗೆ ಕನ್ಫರ್ಮ್ ಆಗುತ್ತೆ, ಇದು ಅವಳು ತನ್ನ ಹಿಂದಿನ ಜನ್ಮದ ಸ್ಟೋರಿಯನ್ನ ಹೇಳ್ತಾ ಇರೋದು. ಅಂದ್ರೆ ಪುನರ್ಜನ್ಮ ಅನ್ನುವಂಥದ್ದು, ಅದರ ಮೆಮೊರಿ ಅನ್ನುವಂಥದ್ದು ಈ ಹುಡುಗಿಯಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಹಾಗೆ ಆ ಮನೆಯವರಿಗೂ ಕನ್ಫರ್ಮ್ ಮಾಡ್ಕೋಬೇಕಲ್ವಾ. ಯಾವ್ದೋ ರ್ಯಾಂಡಮ್ ಆಗಿ ಮಗು ಬಂದ್ಬಿಟ್ಟು ನಾನು ಚೌಬೇಯಿನ್ ಅಂತ ಹೇಳಿದ್ರೆ ಹೆಂಗ್ ನಂಬೋದು? ಅವಾಗ ಅವರು ಕೆಲವೊಂದಷ್ಟು ಸ್ಟೇಟ್ಮೆಂಟ್ಸ್ ಅನ್ನ, ಕೆಲವೊಂದಷ್ಟು ವರ್ಡ್ಸ್ ಅನ್ನ ಆ ಮನೆಯವರಿಗೆ ಮಾತ್ರ ಗೊತ್ತಿರೋದನ್ನ ಹೇಳ್ತಾರೆ. ಜಾಜ್ರೂ ಕಹಾ ಹೇ ಅಂತ ಹೇಳ್ತಾರೆ. ಜಾಜ್ರು ಅನ್ನುವಂತಹ ಪದ ಆ ಚೌಬೆ ಮನೆತನದವರು ಮಾತ್ರ ಬಳಸ್ತಾ ಇದ್ದದ್ದು. ಈಗ ಫಾರ್ ಎಕ್ಸಾಂಪಲ್, ನಾವು ಕೆಲವೊಬ್ರು ಚಿಕ್ಕ ಮಕ್ಕಳಿಗೆಲ್ಲ ಒಂದು ಭಾಷೆಯನ್ನ ಬಳಸ್ತೀವಲ್ವಾ, ನೀನಿ ಕುಡಿತೀಯಾ, ನೀರ್ ಕುಡಿಯಕ್ಕೆ ನೀನಿ ಕುಡಿತೀಯಾ ಅಂತ ಕೇಳ್ತೀವಿ. ಅದೇ ರೀತಿಯಲ್ಲಿ ಆ ಜಾಜ್ರು ಅನ್ನುವಂತಹ ವರ್ಡ್ ಚೌಬೆ ಮನೆತನಕ್ಕೆ ಮಾತ್ರ ಗೊತ್ತಿರುವಂತದ್ದು. ಅದರ ಅರ್ಥ ವಾಶ್ರೂಮ್ ಎಲ್ಲಿದೆ ಅಂತ.
ಅವಳು ವಾಶ್ರೂಮ್ ಅನ್ನ ತೋರಿಸ್ತಾಳೆ. ಅಂದ್ರೆ ಅವಳಿಗೆ ಜಾಜ್ರು ಅಂತಂದ್ರೆ ಏನು ಅನ್ನುವಂತಹ ಅರ್ಥ ಗೊತ್ತಿದೆ. ಕೊನೆಗೆ ಕಟೋರಾ ಕಹಾ ಹೇ, ಕಟೋರಾ ಚಾಹಿಯೇ ಆಪ್ಕೋ ಅಂತ. ಹಿಂದಿಯಲ್ಲಿ ಕಟೋರಾ ಅಂತಂದು ಸಾಮಾನ್ಯವಾಗಿ ನಾವು ಬೌಲ್ ಅಂತ ಅನ್ಕೊಳ್ತೀವಿ. ಆದ್ರೆ ಆ ಚೌಬೆ ಮನೆತನದಲ್ಲಿ ಕಟೋರಾ ಅಂತಂದ್ರೆ ಅದು ಒಂದ್ ರೀತಿಯ ಪರಾಠ ಆಗಿರುತ್ತೆ. ಅವಳು ಅದನ್ನ ನನಗ್ ಪ್ರೀತಿ ಆಗಿರೋದನ್ನ ಮಾಡ್ಕೊಡಿ ಅಂತ ಕೇಳ್ತಾಳೆ. ಇದನ್ನ ನೋಡಿದಾಗ, ಇದನ್ನ ಕೇಳಿಸ್ಕೊಂಡಾಗ ಅವಳು ಗಂಡಂಗೂ ಶಾಕ್ ಆಗತ್ತೆ. ಆದ್ರೂ ಅವನು ಇದನ್ನ ಇನ್ನೂ ವೆರಿಫೈ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಕ್ವೆಶನ್ಸ್ ಕೇಳ್ತಾ ಹೋಗ್ತಾನೆ. ಅವಳಿಗೆ ಹಿಂದಿನ ಜನ್ಮದಲ್ಲಿ ಆರೋಗ್ಯ ವ್ಯವಸ್ಥೆ ಅನ್ನೋದು ಸರಿ ಇರೋದಿಲ್ಲ. ಅವಳು ಹೇಳ್ತಾ ಹೋಗ್ತಾಳೆ, ನಂಗೆ ಆರ್ಥರೈಟಿಸ್ ಇತ್ತು, ಏನೇನ್ ಸರ್ಜರಿ ಆಗಿತ್ತು, ಮಗು ಹುಟ್ಟುವಂತಹ ಸಂದರ್ಭದಲ್ಲಿ ಏನೇನ್ ಕಾಂಪ್ಲಿಕೇಶನ್ ಆಯ್ತು, ಆ ಟೈಮಲ್ಲಿ ಸರ್ಜರಿಯಲ್ಲಿ ಅವಳಿಗೆ ಏನೇನು ಮೆಮೊರಿ ಇತ್ತೋ ಅದೆಲ್ಲದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಳೆ. ಜೊತೆಗೆ ಅವನ್ ಇನ್ನೂ ಒಂದು ಆಳಕ್ಕೆ ಹೋಗ್ಬಿಟ್ಟು, ಸೊ ನಮ್ಗೆ ಇಷ್ಟು ಹೆಲ್ತ್ ಕಾಂಪ್ಲಿಕೇಶನ್ ಇದ್ದಾಗ್ಲೂ ಕೂಡ ನೀನು ಮಗುವನ್ನ ಕನ್ಸೀವ್ ಮಾಡಕ್ ಯಾಕೆ ಒಪ್ಕೊಂಡೆ ಅಂತ ಅವಳ ಹತ್ರ ಕ್ವೆಶ್ಚನ್ ಅನ್ನ ಕೇಳಿದಾಗ, ಅವಳು ಗಂಡ ಹೆಂಡತಿಗೆ ಮಾತ್ರ ಗೊತ್ತಿರುವಂತಹ ಕೆಲವೊಂದಷ್ಟು ವಿಚಾರ ಇರುತ್ತಲ್ವಾ. ಸೊ ಇಂಟರ್ ಕೋರ್ಸ್ ಇರ್ಬೋದು, ಅವರಿಬ್ಬರ ದೈಹಿಕ ಸಂಬಂಧ ಅನ್ನುವಂಥದ್ದು ಏನಿರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಳೆ. ಫಸ್ಟ್ ನೈಟ್ ಹೇಗಿತ್ತು, ಆ ಮಗು ಹುಟ್ಟುವಾಗ ಅವಳ ಮೆಂಟಾಲಿಟಿ ಏನಿತ್ತು, ಆಮೇಲೆ ಅವರಿಬ್ಬರ ಮಧ್ಯೆ ಒಂದು ಮಾತುಕತೆ ಆಗಿರುತ್ತೆ. ಒಂದ್ ವೇಳೆ ನನ್ನ ಹೆಲ್ತ್ ತುಂಬಾ ಹಾಳಾಗಿ ಹೋಗಿ ನಾನು ಈ ಮಗು ಬೆಳೆಸಕ್ ಸಾಧ್ಯ ಆಗದ್ದೇ ಇರೋ ಟೈಮಲ್ಲಿ ಸತ್ತೋಗ್ಬಿಟ್ಟೆ ಅಂತಂದ್ರೆ ನೀನ್ ಈ ಮಗುನ್ ಚೆನ್ನಾಗಿ ನೋಡ್ಕೋಬೇಕು, ನೀನ್ ಮತ್ತೊಂದ್ ಮದ್ವೆ ಆಗ್ಬಾರ್ದು. ಹಿಂಗಿದ್ದೆಲ್ಲ ಮಾತುಕತೆ ಗಂಡ ಹೆಂಡತಿ ಮಧ್ಯ ಮಾತ್ರ ನಡೆಯುವಂಥದ್ದು. ಅದ್ ಎಲ್ಲವನ್ನ ಆಕೆ ಹೇಳ್ತಾಳೆ. ಸೊ ಈ ಮಥುರಾ ಮನೆಯಲ್ಲಿ ಇರುವಂತಹ ಕೇದಾರ್ನಾಥ್ ಚೌಬೆಯ ಮನೆತನಕ್ಕೆ ಕನ್ಫರ್ಮ್ ಆಗತ್ತೆ, ಇವಳು ಹಿಂದಿನ ಜನ್ಮದಲ್ಲಿ ನನ್ನ ಹೆಂಡತಿನೇ. ಹಿಂದಿನ ಜನ್ಮದಲ್ಲಿ ಆಕೆಯ ಹೆಸರು ಬಂದು ಲುಗಡಿ ದೇವಿ ಅಂತ ಆಗಿರುತ್ತೆ. ದೇ ಆರ್ ಕನ್ವಿನ್ಸ್ಡ್. ಆ ಟೈಮಲ್ಲಿ ಯಾವಾಗ ಇದಾಗೋದೆಲ್ಲ 26+4 ಅಂತಂದ್ರೆ 30s ಅಲ್ಲಿ, 1930s ಅಲ್ಲಿ ಭಾರತದಲ್ಲಿ ಈ ಸ್ವಾತಂತ್ರ್ಯದ ಸಂಬಂಧವಾಗಿ ಏನೇನು ಚಟುವಟಿಕೆ ನಡೀತಾ ಇತ್ತು, ಏನೇನು ಆಂದೋಲನ ನಡೀತಾ ಇತ್ತು, ಅಂತ ಟೈಮಲ್ಲಿ ಈ ಒಂದು ಸ್ಟೋರಿ ಅನ್ನೋದು, ನ್ಯೂಸ್ ಅನ್ನೋದು ತುಂಬಾ ವೈಲ್ಡ್ ಫೈರ್ ರೀತಿಯಲ್ಲಿ ಸ್ಪ್ರೆಡ್ ಆಗ್ಬಿಡುತ್ತೆ. ಯಾಕೆಂತಂದ್ರೆ ಅವಾಗೆಲ್ಲ ಕೂಡ ಬರ್ತಾ ಇದ್ದಿದ್ದು ಈ ಬ್ರಿಟಿಷ್ ರಿಲೇಟೆಡ್ ಏನ್ ಟಾರ್ಚರ್ ಮಾಡ್ತಿದ್ದಾರೆ, ಏನೇನು ಗಲ್ಲಿಗೇರಿಸ್ತಿದ್ದಾರೆ ಜನರನ್ನ, ನಮಗ್ ಸ್ವಾತಂತ್ರ್ಯ ಕೊಡೋದೇ ಹೆಂಗ್ ತುಳಿತಾ ಇದ್ದಾರೆ, ಇಂಥ ಬರೀ ಒಂದ್ ರೀತಿಯ ಮೊಹಲ್ಲಾ ಅನ್ನೋದು ಇಗ್ನೈಟೆಡ್ ಇರೋ ಟೈಮಲ್ಲಿ ಈ ಸ್ಟೋರಿ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ, ಏನಪ್ಪಾ ಇದು ಹಿಂಗೊಂದಿದೆಯಾ ಅಂತ ಜನರಿಗೆ ಭಾರಿ ಕ್ಯೂರಿಯಾಸಿಟಿ ಹುಟ್ಕೊಳತ್ತೆ. ಅದು ಇಡೀ ದೇಶದ ಪೂರ್ತಿ ಆ ಸ್ಟೋರಿ ಅನ್ನೋದು ಸರ್ಕ್ಯುಲೇಟ್ ಆಗುತ್ತೆ. ಗಾಂಧಿಯ ಕಿವಿಗೆ ಕೂಡ ಬೀಳತ್ತೆ. ಅವಾಗ ಗಾಂಧಿಗೆ ಒಂದು ಕ್ಯೂರಿಯಾಸಿಟಿ ಶುರುವಾಗಿ ಅವರು ಮುಂದಾಳತ್ವವನ್ನ ವಹಿಸಿ ಒಂದು ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ, 15 ಜನ ಇರುವಂತದ್ದು. ಅದರಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ ಇರ್ತಾರೆ, ದೊಡ್ಡ ಮೀಡಿಯಾ ಹೌಸ್ ಅನ್ನ ನಡೆಸುವಂತವ್ರು ಇರ್ತಾರೆ, ಕೆಲವು ಜನ ಡಾಕ್ಟರ್ಸ್ ಇರ್ತಾರೆ, ಪ್ಯಾರಾಸೈಕೋಲಾಜಿಸ್ಟ್ ಇರ್ತಾರೆ. ಅವರೆಲ್ಲರೂ ಹೋಗಿ ಇದು ನಿಜವಾಗ್ಲೂ ಅವಳು ಹೇಳ್ತಾ ಇರೋ ಸ್ಟೋರಿನ, ಅಂದ್ರೆ ಅವಳ ಜೀವನದಲ್ಲಿ ಹಿಂದೆ ಆಗಿರೋದಾ, ಅಥವಾ ಏನಾದ್ರೂ ನಾಟಕ ಮಾಡ್ತಿರ್ಬೋದಾ, ಅಥವಾ ಅವಳಿಗೆ ಏನಾದ್ರೂ ಸೈಕಾಲಜಿಕಲ್ ಡಿಸಾರ್ಡರ್ ಇರಬಹುದಾ, ಇದನ್ನ ವೆರಿಫೈ ಮಾಡೋಣ ಅಂತ ಹೇಳ್ಬಿಟ್ಟು ಅವಳ ಈ ಒಂದು ಸ್ಟೋರಿಯನ್ನ ಕೈಗೆತ್ಕೊಳ್ತಾರೆ. ಅವರು ರಿಸರ್ಚ್ ಮಾಡಿ, ಇದು 1935 ಅಲ್ಲಿ ಈ ಒಂದು ಕಮಿಟಿ ಅನ್ನೋದು ಫಾರ್ಮ್ ಆಗಿ ಅವರು ರಿಪೋರ್ಟ್ ಅನ್ನ ಕೊಡ್ತಾರೆ. ಆ ರಿಪೋರ್ಟ್ ನಲ್ಲಿ ಲುಗುಡಿ ದೇವಿಯೇ ಶಾಂತಾದೇವಿ. ಯಾಕೆಂತಂದ್ರೆ ಈ ಹೆಂಗಸು, ಈ ಹುಡುಗಿ, ಈ ಜನ್ಮದ ಹುಡುಗಿ ಅನ್ನುವಂಥವಳು 1-2 ಸ್ಟೋರಿಯನ್ನ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿದ್ದು ಹೇಳ್ತಾಳೆ. ಅದನ್ನ ಕೇಳಿ ಕಂಗಾಲಾಗ್ಬಿಡ್ತಾರೆ ಇವರೆಲ್ಲ. ಅದ್ರಲ್ಲಿ ಒಂದೇನಪ್ಪಾ ಅಂತಂದ್ರೆ, ಅವಳನ್ನ ಮಥುರಾಗೆ ಕರ್ಕೊಂಡು ಹೋಗಿ ಟ್ರೈನ್ ಸ್ಟೇಷನ್ ಅಲ್ಲಿ ನಿಲ್ಲಿಸಿದ ತಕ್ಷಣ ಅವಳ ಭಾವನನ್ನ ಗುರ್ತಿಸ್ತಾಳೆ. ಜೇಠ್ಜಿ ಅಂತ ಅವಳೇ ಮಾತಾಡಿಸ್ಬಿಡ್ತಾಳೆ, ಅಂದ್ರೆ ಗಂಡನ ಅಣ್ಣ. ಅದಾದ್ಮೇಲೆ ಆ ಸ್ಟೇಷನ್ ಅಲ್ಲಿ ಇರುವಂತಹ ಒಬ್ಬ ಟಾಂಗಾದವನನ್ನ ಅವಳೇ ಹುಡುಕ್ತಾಳೆ. ಕಾಮನ್ ಆಗಿ ಅವನ ಜೊತೆನೆ ಅವರು ಟ್ರಾವೆಲ್ ಮಾಡ್ತಾ ಇದ್ದಿದ್ರಿಂದ ಆ ಟಾಂಗಾದವನನ್ನೇ ಹುಡ್ಕೊಂಡ್ಬಿಟ್ಟು ನಮ್ಮ ಮನೆ ಇದು, ಅಲ್ಲಿ ಕರ್ಕೊಂಡು ಹೋಗುವಂತ ಅಡ್ರೆಸ್ ಅನ್ನೆಲ್ಲ ಹೇಳಿ ಯಾವ ಗಲ್ಲಿ ಮೂಲಕ ಶಾರ್ಟ್ ಕಟ್ ಅಲ್ಲಿ ಹೋಗ್ಬೇಕು ಅನ್ನೋದನ್ನ ಕೂಡ ಆಕೆ ಹೇಳ್ತಾಳೆ. ಮನೆಗೆ ಹೋದ್ಮೇಲೆ ಅವಳು 2nd ಫ್ಲೋರ್ ಅಲ್ಲಿ ಒಂದು ಹೂವಿನ ಕುಂಡ ಇದೆ, ಆ ಕುಂಡದ ಕೆಳಗಡೆ ನಾನು ಕೆಲವೊಂದಷ್ಟು ದುಡ್ಡು ಇಟ್ಟಿದ್ದೀನಿ, ನಾನು ಸಾಯೋ ಟೈಮಲ್ಲಿ ನನ್ಗೆ ಅದು ನೆನಪಿತ್ತು ಅನ್ನೋದನ್ನ ಹೇಳಿದಾಗ, ಅಲ್ಲಿ ಹೋಗಿ ಇವರು ಚೆಕ್ ಮಾಡಿದಾಗ ಹೂವಿನ ಕುಂಡ ಇರುತ್ತೆ, ಆದ್ರೆ ಅದರಲ್ಲಿ ದುಡ್ಡಿರೋದಿಲ್ಲ ಕೆಳಗಡೆ. ಆವಾಗ ಅವಳ ಗಂಡ ಒಪ್ಕೊಳ್ತಾನೆ, ಅವಳು ಸತ್ತು ಸ್ವಲ್ಪ ದಿನಕ್ಕೆ ನಾನು ಅದನ್ನ ತೆಗ್ದಿದ್ದೀನಿ, ಬಳಸ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಸೊ ಇಂಥದ್ದೆಲ್ಲ ಡೀಟೇಲ್ ಅನ್ನೋದು ಯಾವುದೋ ಕಥೆಯಲ್ಲಿ ಅಥವಾ ಅವಳಿಗೇನಾದ್ರೂ ಬ್ರೈನ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ದಿಸ್ ಕೆನಾಟ್ ಬಿ ದಿಸ್ ಡೀಟೇಲ್ಡ್ ಸ್ಟೋರಿ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಲಾಗತ್ತೆ, ರೀಇನ್ಕಾರ್ನೇಷನ್ ಅನ್ನುವಂಥದ್ದನ್ನ ಕುರಿತು. ಇದು ವರ್ಲ್ಡ್ ವೈಡ್ ತುಂಬಾ ದೊಡ್ಡ ಸುದ್ದಿ ಆಗತ್ತೆ. ಆವಾಗ 1935 ಅಲ್ಲಿ
ಅವರೆಲ್ಲ ಕೆಲವು ಜನ ಕ್ರಿಟಿಕ್ ಮಾಡಿ, ಇಲ್ಲ ಇದೇನೋ ಡೋಂಗಿತನ, ನೀವೇ ಸ್ಟೋರಿಯನ್ನ ಕೇಳಿಸ್ಕೊಂಡು ನೀವೇ ರಿಪೋರ್ಟ್ ಅನ್ನ ಕೊಟ್ರೆ ನೀವು ಮಾಸನ್ನ ಅಟ್ರಾಕ್ಟ್ ಮಾಡಬೇಕು, ಬಿಕಾಸ್ ನಿಮ್ದೊಂದು ಇಂಡಿಪೆಂಡೆನ್ಸ್ ನ ಮೂವ್ಮೆಂಟ್ ಅನ್ನೋದು ಏನ್ ನಡೀತಾ ಇದೆ, ಆ ಕಾರಣಕ್ಕೋಸ್ಕರ ಪ್ರಪಂಚದ ಗಮನವನ್ನ ಸೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥ ಸ್ಟೋರಿಯನ್ನ ಪುಷ್ ಮಾಡ್ತಿದ್ದೀರಾ ಅಂತೆಲ್ಲ ಕ್ರಿಟಿಕ್ ಮಾಡ್ತಾರೆ. ಆವಾಗ ಅವರಿಗೆ ಇನ್ವೈಟ್ ಮಾಡಿ ಹೇಳ್ತಾರೆ ಯು ಕ್ಯಾನ್ ವೆರಿಫೈ. ಆವಾಗ ಆಗಿನ ಕಾಲದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಒಬ್ಬ ಕೆನೆಡಿಯನ್ ಕಮ್ ಅಮೇರಿಕನ್, ಅವರು ಸೈಕಾಲಜಿಸ್ಟ್, ಅವರು ಬರ್ತಾರೆ ಭಾರತಕ್ಕೆ ಬಂದು ಮತ್ತೆ ರಿವೆರಿಫೈ ಮಾಡಕ್ಕೆ. ಅವರ ಹೆಸರು ಬಂದು ಇಯಾನ್ ಸ್ಟೀವನ್ಸನ್ ಅಂತ. ಅವರು ಶಾಕ್ ಆಗ್ತಾರೆ, ನನ್ನ ಜೀವನದಲ್ಲಿ ಅಂದ್ರೆ ಇಂಥ ಒಂದು ಅಥೆಂಟಿಕ್ ಆಗಿರೋದನ್ನ, ಆ ಸ್ಟೋರಿಯನ್ನ ನನಗೆ ನಂಬಕ್ ಇಷ್ಟ ಇಲ್ಲ, ಆದ್ರೆ ನಂಬದ್ದೆ ಮತ್ತೇನು ವಿಧಿ ಇಲ್ಲ, ಅಷ್ಟರ ಮಟ್ಟಿಗೆ ಇದು ಪುನರ್ಜನ್ಮವೇ ಅನ್ನೋದನ್ನ ಒಪ್ಕೊಂಡು ಅವರೊಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಅಂದ್ರೆ ಒಂದು ಹುಡುಗಿ, 4 ರಿಂದ 5 ವರ್ಷದ ಹುಡುಗಿ ಹಿಂದಿನ ಜನ್ಮದಲ್ಲಿ ಏನೇನ್ ಆಗಿತ್ತು ಅನ್ನೋದನ್ನ ಯಥಾವತ್ತಾಗಿ ಹೇಳ್ತಾಳೆ ಅಂತಂದ್ರೆ ಪುನರ್ಜನ್ಮ ಅನ್ನುವಂಥದ್ದು ಇದೆ. ಇದು ಒಂದು ಸ್ಟೋರಿ ನಾನು ಹೇಳಿರೋದು, ತುಂಬಾ ಸೆನ್ಸೇಷನಲೈಸ್ ಆಗಿದ್ದಂತಹ ಅಂದಿನ ಕಾಲದಲ್ಲಿ ಒಂದು ಸ್ಟೋರಿ. ಇಂಥ ಸಾವಿರಾರು ಸ್ಟೋರಿ ಅನ್ನುವಂಥದ್ದು ಇವತ್ತಿಗೂ ಕೂಡ ನಮಗೆ ಸೈನ್ಸ್ ಅಪ್ರೂವ್ ಮಾಡಿರೋದು ಕೇಳೋಕ್ ಸಿಗುತ್ತೆ, ನೋಡೋಕ್ ಸಿಗುತ್ತೆ. ನಂದೇನು ಬಿಲೀಫ್ ಗೊತ್ತಾ, ನಾನು ಸೈನ್ಸ್ ಸ್ಟೂಡೆಂಟೇ ಆಗಿರೋದಕ್ಕೆ ಒಂದು ಮಾತು ಬರುತ್ತೆ, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಈ ಯೂನಿವರ್ಸ್ ನಲ್ಲಿ ಇರುವಂತಹ ಎನರ್ಜಿಯ ಪ್ರಮಾಣ ಅನ್ನುವಂಥದ್ದನ್ನ ಡೆಸ್ಟ್ರಾಯ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಮತ್ತೆ ಹುಟ್ಟಾಕ್ಬಿಡ್ತೀನಿ ನಾನು ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಬಟ್ ಅದ್ರದ್ದು ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಅದನ್ನ ಕನ್ವರ್ಟ್ ಮಾಡಬಹುದು. ಸಿಂಪಲ್ ಎಕ್ಸಾಂಪಲ್ ನೀರು ಅಂತಾನೆ ತಿಳ್ಕೊಳ್ಳೋಣ. ನೀರನ್ನ ನಿಮ್ಗೆ ಲಿಕ್ವಿಡ್ ಫಾರ್ಮ್ ಅಲ್ಲೂ ನೋಡ್ಬೋದು, ಅದನ್ನ ಕುದಿಸಿದ್ರಿ ಅಂತಂದ್ರೆ ಅದು ಹಬೆ ಆಗಿ ಆರಿ ಹೋಗುತ್ತೆ, ಅದನ್ನ ಫ್ರೀಸ್ ಮಾಡಿದ್ರಿ ಅಂತಂದ್ರೆ ಸಾಲಿಡ್ ಫಾರ್ಮ್ಗೆ ಬರುತ್ತೆ. ಅಂದ್ರೆ ಅದರಲ್ಲಿರುವಂತಹ ಎನರ್ಜಿ ಈಸ್ ಕನ್ಸರ್ವ್ಡ್, ಅದರ ಫಾರ್ಮ್ ಅನ್ನೋದು, ರೂಪ ಅನ್ನುವಂಥದ್ದು ಬದಲಾಗುತ್ತೆ. ಪುನರ್ಜನ್ಮ ಅನ್ನೋದು ಕೂಡ ಹಾಗೆ. ನಾವೇನು ವಿಷ್ಣುವಿನ ದಶಾವತಾರ ಅಂತ ಹೇಳ್ತೀವಲ್ವಾ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದ್ರೆ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತಂದ್ರೆ ಅದಕ್ಕೆ ಅರ್ಥ ಆ ಎನರ್ಜಿ ಅನ್ನುವಂಥದ್ದು ದಾಟ್ ಈಸ್ ಕನ್ವರ್ಟಿಬಲ್. ಕೆಲವೊಂದಷ್ಟು ವಿಚಾರವನ್ನ ನಾವು ಕೆಲವೊಂದಷ್ಟು ಜನರಿಗೆ ಎಷ್ಟೇ ಸತಿ ಹೇಳಿದ್ರು ಕೂಡ ಅದನ್ನ ಉಡಾಫೆ ಮಾಡ್ತಾರೆ. ಬಟ್ ಈ ಸ್ಟೋರಿಯನ್ನ ಹೇಳಿದ್ರ ಉದ್ದೇಶ ಏನು ಅಂತಂದ್ರೆ, ನಮ್ಮ ಸನಾತನ ಧರ್ಮದಲ್ಲಿ, ಪುರಾಣಗಳಲ್ಲಿ, ವೇದದಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದಾರಲ್ವಾ, ಅದ್ಯಾವುದೂ ಕೂಡ ನಾವು ಇವಾಗ ಬ್ಲೈಂಡ್ ಆಗಿ ಒಪ್ಕೋಬೇಕು ಅಂತ ಇಲ್ಲ. ಆದ್ರೆ ಅದ್ರಲ್ಲಿ ಏನೋ ಕೋಡ್ ಮಾಡಿ, ಅದ್ರಲ್ಲಿ ಏನೋ ಒಂದು ತಿರುಳನ್ನ ನೀವು ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶಕ್ಕೆ, ಫಾರ್ ಯೋರ್ ವೆಲ್ ಬೀಯಿಂಗ್, ಅದನ್ನ ಯಾವುದೋ ವ್ಯಕ್ತಿ ಎಷ್ಟೋ ವರ್ಷಗಳ ಕಾಲ ಎಕ್ಸ್ಪೆರಿಮೆಂಟ್ ಮಾಡಿ ಅವನದೊಂದು POV ಅನ್ನ, ಅವನದೊಂದು ಎಕ್ಸ್ಪೆರಿಮೆಂಟ್ನ ರಿಸಲ್ಟ್ ಅನ್ನ ಬರ್ದಿರೋದದು, ಸುಮ್ಮನೆ ಬರ್ದಿರಲ್ಲ. ಅದ್ರ ಅರ್ಥ ಅದೇ ಸತ್ಯನ ಇಲ್ಲ, ಆದ್ರೆ ಅದೇ ಸುಳ್ಳು ಅಂತ ಹೇಳ್ಬಿಡ್ಬೋದಾ? ಬಟ್ ಆ ಸತ್ಯದ ಮೇಲೆ ನಾನು ನನ್ನ ಸತ್ಯವನ್ನ ಹುಡುಕೊಳ್ಬಹುದು. ಆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ದಿಸ್ ಇಸ್ ದ ರಿಸಲ್ಟ್ ಅಂತ ಹೇಳಿದ್ದಾರೆ, ಓಕೆ ಲೆಟ್ ಮೀ ಟ್ರೈ ಅಂತ ಹೇಳಿ ನನ್ನ ಸತ್ಯ ಅದನ್ನ ಸುಳ್ಳಾಗಿಸಬಹುದು. ಆದ್ರೆ ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದಿದೆ ಅಲ್ಲ, ಅದೇ ಸನಾತನ ಧರ್ಮ, ಅದೇ ನಮ್ಮ ಧರ್ಮ. ನಾವು ಹುಟ್ಟಿರೋದೇ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋಕೆ, ಫಾರ್ ಬೆಟರ್ಮೆಂಟ್. ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತಂದ್ರೆ ಏನೋ ಒಂದು ಕಂಡಿಡ್ದು ಒಂದು ಬಾಂಬ್ ರೆಡಿ ಮಾಡಿ, ಅಥವಾ ಯಾವುದೋ ಒಂದು ಕೆಟ್ಟ ರೂಪದ್ದು ಡ್ರಗ್ಸ್ ಅನ್ನ ರೆಡಿ ಮಾಡಿ, ನೋ. ಇವಾಗ ಹಿಂಗಿದೆ ಸೊಸೈಟಿ, ಇದನ್ನ ಬೆಟರ್ ಮಾಡಕ್ಕೆ ಏನ್ ಮಾಡಬಹುದು? ಎಕ್ಸ್ಪೆರಿಮೆಂಟ್ ಅಂತಂದ್ರೆ ಅದು. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.